ಉದ್ಘಾಟಕರಾಗಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ಸಂಗಪ್ಪ ಸಬದಿ, ಮಾನ್ಯ ಜನಪ್ರಿಯ ಶಾಸಕರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಹೃದಯ ತುಂಬಿದ ಸ್ವಾಗತ. ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳೊಂದಿಗೆ ಮುಖ್ಯ ಮಾರ್ಗದರ್ಶಕರು ಶ್ರೀ ಬವರ್ಲಾಲ್ ಆರ್ಯ, ಅಂತಾರಾಷ್ಟ್ರೀಯ ಯೋಗ ಗುರುಗಳು ಹಾಗೂ ರಾಜ್ಯ ಪ್ರಭಾರಿಗಳು, ಪತಂಜಲಿ ಯೋಗ ಸಮಿತಿ ಕರ್ನಾಟಕ, ವೇದಿಕೆಯನ್ನು ಅಲಂಕರಿಸಿಕೊಳ್ಳಬೇಕೆಂದು ಅವರಲ್ಲಿ ಮನವಿ. ಶ್ರೀಮತಿ ಶಿವಲೀಲಾ ಬುಟಾಳೆ, ಅಧ್ಯಕ್ಷರು ಪುರಸಭೆ ಅತನಿ, ಶ್ರೀಮತಿ ಭುವನೇಶ್ವರಿ ಅಕ್ಕಂಚಿ, ಉಪಾಧ್ಯಕ್ಷರು ಪುರಸಭೆ ಅತನಿ, ಡಾಕ್ಟರ್ ಮಲ್ಲಿಕಾರ್ಜುನ ಹಂಜಿ, ಅಧ್ಯಕ್ಷರು ಕೆಎಲ್ಇ ಸ್ಥಾನಿಕ ಆಡಳಿತ ಮಂಡಳಿ ಅತನಿ, ಸನ್ಮಾನ್ಯ ಶ್ರೀ ಚಿದಾನಂದ ಸಬದಿ, ಯುವ ಧುರೀಣರು ಅತನಿ, ಪರಮ ಪೂಜ್ಯ ಡಾಕ್ಟರ್ ಕಾಡಯ್ಯ ಸ್ವಾಮೀಜಿಗಳು, ಕಾಡಸಿದ್ದೇಶ್ವರ ಆಶ್ರಮ. ಯೋಗ ಚಪ್ಪಾಳೆ, ಜೋರಾದ ಚಪ್ಪಾಳೆಗಳೊಂದಿಗೆ ಸ್ವಾಗತವನ್ನು ಬಯಸಿ ಈಗ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಲಿದ್ದೇವೆ. ನಮಸ್ಕಾರ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತಿನ ಈ ಯೋಗದ ಹಬ್ಬ, ಯೋಗದ ಉತ್ಸವ, ಆನಂದ ಉತ್ಸವಕ್ಕೆ ಮೂಲ ಕಾರಣೀಭೂತರಾಗಿರ್ತಕ್ಕಂಥ ಸನ್ಮಾನನೀಯ ಜನಪ್ರಿಯ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಲಕ್ಷ್ಮಣಜಿ ಸವದಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆಯನ್ನು, ಅಭಿನಂದನೆಯನ್ನು, ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ. ಹಾಗೂ ತಾಲೂಕು ಆಡಳಿತನ ಎಲ್ಲ ಅಧಿಕಾರಿಗಳಿಗೆ ಸಹ ಧನ್ಯವಾದ ಹೇಳುತ್ತಾ, ನಾವು ಇವತ್ತು ಈ ಅಥಣಿ ನಗರದಲ್ಲಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯ ಅಂಗವಾಗಿ ಯೋಗದ ಅಭ್ಯಾಸ ಮಾಡಲಿಕ್ಕೆ ಸೇರಿದ್ದೀವಿ. ಯೋಗ ರೋಗಿಗಳಿಗೆ ಚಿಕಿತ್ಸಾ ಪದ್ಧತಿ ಆದರೆ ಆರೋಗ್ಯವಂತರಿಗೆ ಜೀವನ ಪದ್ಧತಿ. ಸಾಧನೆ ಮಾಡುವಂಥ ಸಾಧಕರಿಗೆ ಇದು ಸಾಧನಾ ಪದ್ಧತಿಯಾಗಿದೆ. ಬನ್ನಿ, ನಾವು ಈ ಹಬ್ಬ ಇವತ್ತು ಒಂದು ದಿನಕ್ಕೆ ಸೀಮಿತಗೊಳಿಸದೇನೆ ಪ್ರತಿನಿತ್ಯ 1 ಗಂಟೆ ಈ ಅಭ್ಯಾಸವನ್ನು ಮಾಡೋಣ. ನಾವು ಎಲ್ಲರೂ ಯೋಗಿಗಳಾಗೋಣ, ನಿರೋಗಿಗಳಾಗೋಣ, ಉಪಯೋಗಿಗಳಾಗೋಣ, ಒಬ್ಬರಿಗೆ ಒಬ್ಬರು ಸಹಯೋಗಿಗಳಾಗೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ಪ್ರಾರ್ಥನೆಯನ್ನು ಮಾಡುತ್ತಾ, ನಿವೇದನೆಯನ್ನು ಮಾಡುತ್ತಾ, ಆಹ್ವಾನವನ್ನು ಮಾಡುತ್ತಾ, ಈ ಪರಂಪರೆ ಇವತ್ತು ಸಂಪೂರ್ಣ ವಿಶ್ವ ಒಪ್ಪಿಕೊಂಡಿರೋದು ಎಲ್ಲ ಭಾರತೀಯರು ಹೆಮ್ಮೆ ಪಡುವಂಥ ಸಂಗತಿ. ತಮ್ಮೆಲ್ಲರಿಗೂ ಗೊತ್ತಿದೆ, ಇಲ್ಲಿ ಬ್ರಿಟಿಷರ ಆಡಳಿತ ಇರುವಾಗೆ ಭಾರತೀಯರು ಒಂಥರ ನಮ್ಮನ್ನು ಬಹಳ ಕೀಳುವಾಗಿ ಇಡೀ ವಿಶ್ವದ ಜನ ನೋಡುವಂಥ ಸಂಗತಿ ಇತ್ತು. ಆದರೆ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಭಾರತದ ಈ ಸನಾತನ ಪರಂಪರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಅಭ್ಯಾಸ ಮಾಡುತ್ತಿರುವುದು ನೋಡಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇದು ಭಾರತದ ತಾಕತ್ತು, ಇದು ಭಾರತದ ಶಕ್ತಿ. ಎಲ್ಲರೂ ಯೋಗ ಮಾಡಿ ನಿರೋಗಿಗಳಾಗಿ ಬದುಕೋದೇ ಸಹ ಒಂದು ನಿಜವಾದ ರಾಷ್ಟ್ರ ಸೇವೆ ಅಂತ ಹೇಳಿ ತಮ್ಮೆಲ್ಲರಿಗೆ ಆಹ್ವಾನ ಮಾಡುತ್ತಾ ಧನ್ಯವಾದ ಹೇಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾತಪಸ್ವಿ ಶಿವಯೋಗಿಗಳನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನದಿಂದ ನಿಮ್ಮೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರಿ
ನೀವು ಎಲ್ಲರೂ ಕೂಡಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನಮ್ಮನ್ನು ನಾವು ಪಡ್ಕೋಬೇಕು ಅಂತ ಹೇಳಿ ಸಂಕಲ್ಪವನ್ನು ತೊಟ್ಟು ಈ ಒಂದು ಯೋಗ ಶಿಬಿರವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇದು ವಿಶ್ವದಾದ್ಯಂತ ನಡೀತಕ್ಕಂಥ ಇದೊಂದು ಯೋಗ ದಿನ. ಇವತ್ತು ಬಹುಶಃ 12ನೇ ವರ್ಷದಲ್ಲಿ ನಾವು ಪಾದಾರ್ಪಣೆಯನ್ನು ಮಾಡಿದ್ದೀವಿ. ಇದು ಮುಂದಿನ 100 ವರ್ಷಗಳ ಕಾಲ ಇದು ಮುಂದೆ ಜರಗಲಿ ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿ ಈ ಒಂದು ಯೋಗ ನಮ್ಮ ಬದುಕಿನಲ್ಲಿ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂಥ ಇದೊಂದು ಯೋಗ. ರೋಗಮುಕ್ತ ಸಮಾಜವನ್ನು ಮಾಡಬೇಕು, ರೋಗಮುಕ್ತವಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಪಡ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಅವಶ್ಯವಾಗಿದೆ. ಇವತ್ತಿನ ದಿವಸ ನಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಪ್ರತಿನಿತ್ಯ ಜೀವನದ ಪದ್ಧತಿ ಮತ್ತು ಆಹಾರ ಪದ್ಧತಿ ಸಾಕಷ್ಟು ಬದಲಾವಣೆ ಆಗಿದೆ. ಬಹುಶಃ ನೀವೆಲ್ಲರೂ ಕಂಡಿರ್ಬೋದು, ಅನೇಕ ಹಿರಿಯರು ಇದ್ದೀರಿ. ಮಕ್ಕಳು ಆಟ ಆಡುವ ಮುಂದೆ ಹಿಂದೆ ಕಾಲದಲ್ಲಿ ಬಿದ್ದರೆ ಕಾಲಿಗೆ ಗಾಯ ಆದರೆ ಅದೇ ಕೆಳಗಡೆ ಮಣ್ಣನ್ನು ತಗೊಂಡು ಅದಕ್ಕೆ ಹಚ್ಚಿಬಿಟ್ರೆ 3 ದಿವಸದಲ್ಲಿ ಅದು ಅಡಿಗೆ ಹೋಗ್ತಿತ್ತು. ಆದರೆ ಇವತ್ತು ದಿವಸ ಅಂಥ ಪರಿಸ್ಥಿತಿ ಉಳಿದಿಲ್ಲ ನಮ್ಮ ಜೀವನಕ್ಕೆ. ಕಾರಣ ಏನಂದರೆ ಮಾನಸಿಕ ಒತ್ತಡ ಮತ್ತು ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ಇವತ್ತು ಏನಾದರೂ ಒಂದು ಗಾಯ ಆದದ್ದಾದರೆ ಅದನ್ನು ಏನಾದರೂ ಹಂಗನ್ನು ಬಿಟ್ಟರೆ ಒಂದು ದೊಡ್ಡ ಗಾಯ ಆಗಿ ಗ್ಯಾಂಗ್ರೀನ್ ಆಗುವಂಥ ಒಂದು ಸಂದರ್ಭ ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಆಹಾರ ಪದ್ಧತಿಯಲ್ಲಿ ನಾವು ಪ್ರತಿನಿತ್ಯ ಬಳಸ್ತಕ್ಕಂಥ ಆಹಾರ ಮತ್ತು ಪ್ರತಿನಿತ್ಯ ನಮ್ಮ ಜೀವನ ಶೈಲಿ ಭಾಳಷ್ಟು ಬದಲಾವಣೆ ಆಗಿರೋದ್ರಿಂದ ಇವತ್ತು ನಾವು ಅನೇಕ ಹಳ್ಳಿಯಲ್ಲಿ ನೋಡ್ಬೋದು, ಪಟ್ಟಣದಲ್ಲಿ ಹೋಗ್ಬೋದು, ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿ ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಭವ ಆಗ್ತಾ ಇದೆ. ಆ ಎಲ್ಲ ರೋಗಗಳಿಗೆ ಒಂದು ಮುಕ್ತಿಯನ್ನು ಕೊಡಬೇಕು. ಅದಕ್ಕೆ ರೋಗ ಮುಕ್ತವಾಗಿರ್ತಕ್ಕಂಥ ಆರೋಗ್ಯ ನಾವು ಪಡ್ಕೋಬೇಕಾದದ್ದಾದರೆ ನಾವೆಲ್ಲರೂ ಕೂಡ ಇವತ್ತಿನ ದಿನಮಾನದಲ್ಲಿ ಯೋಗವನ್ನು ಕಡ್ಡಾಯವಾಗಿ ಪ್ರತಿನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಅಂತಕ್ಕಂಥದ್ದನ್ನು ನಮ್ಮ ಎಲ್ಲ ಸಮಾಜದವರು ಇದನ್ನು ಅರ್ಥ ಮಾಡಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ನೀವು ಯೋಗ ಮಾಡಿ, ಇನ್ನೊಬ್ಬರಿಗೆ ಯೋಗ ಮಾಡಲಿಕ್ಕೆ ಪ್ರೇರಣೆಯನ್ನು ಕೊಡಿ. ಈ ಒಂದು ರೋಗ ಮುಕ್ತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ ಪ್ರತಿ ವರ್ಷ ಇದು ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ, ಇವತ್ತು ಅನೇಕ ಕಡೆ ಯೋಗ ಕಟ್ಟಿಗಳನ್ನು ಕಟ್ತಾ ಇದ್ದಾರೆ. ಇವತ್ತು ನಮ್ಮ ಪಾರಾಷ್ಟ್ರದಲ್ಲಿ ಈಗಾಗಲೇ ಒಂದು ಯೋಗ ಕಟ್ಟೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ಇನ್ನಷ್ಟು ವೃದ್ಧಿಯನ್ನು ಮಾಡಲಿಕ್ಕೆ ಕಳೆದ ಬಾರಿನೂ ಕೂಡ ಒಂದು 20 ಲಕ್ಷ ರೂಪಾಯಿಗಳನ್ನು ಅದಕ್ಕೆ ನಾವು ಕೊಟ್ಟಿದ್ದೀವಿ. ಈ ವರ್ಷಕ್ಕೂ ಕೂಡ ಅದಕ್ಕೆ ಸುಮಾರು 30 ಲಕ್ಷ ರೂಪಾಯಿಗಳನ್ನು ಬೇಡಿದ್ದಾರೆ ಮತ್ತು ಅದಕ್ಕೆ 30 ಲಕ್ಷ ರೂಪಾಯಿಗಳನ್ನು ಕೊಟ್ಟು ನಮ್ಮ ಉದ್ದೇಶ ಪ್ರತಿನಿತ್ಯ ಸಮಾಜ ಯೋಗದಲ್ಲಿ ತೊಡಗಬೇಕು, ಯೋಗ ಮಾಡ್ತಕ್ಕಂಥ ಜನರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಅದಕ್ಕೆ ಪ್ರೇರಣೆ ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನು ಮಾಡಿರ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಕೂಡ ಭಗವಂತ ಉತ್ತಮ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ ಒಳ್ಳೆಯದಾಗಲಿ. ನಮಸ್ಕಾರ. ಪ್ರಾರ್ಥನೆ ನಾನು ಹೇಳಿದ ಮೇಲೆ ತಾವೆಲ್ಲರೂ ಅನುಸರಿಸಬೇಕು. ಸಂಗಚತ್ವಂ ಸಂವದತ್ವಂ ಸಂವೋ ಮನಾಂಸಿ ಜಾನತಾ ದೇವಾ ಭಾಗಂ ಯಥಾ ಪೂರ್ವೇ ಸಂಜಾನನ
उपासते संजानना उपासते संजानना उपासते ನಿಧಾನವಾಗಿ ಕಣ್ಣುಗಳನ್ನು ಓಪನ್ ಮಾಡಿ ಬನ್ನಿ. ಆರಂಭದಲ್ಲಿ ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಸೂಕ್ಷ್ಮ ವ್ಯಾಯಾಮಗಳಿಂದ ಇಂದಿನ ಅಭ್ಯಾಸ ಆರಂಭ ಮಾಡೋಣ. ಬನ್ನಿ. ಮೊದಲಿಗೆ ಕುತ್ತಿಗೆ ಭಾಗದ ಸೂಕ್ಷ್ಮ ವ್ಯಾಯಾಮಗಳಿಂದ ಆರಂಭ ಮಾಡೋಣ. ನಿಮ್ಮ ಪಾದಗಳ ಮಧ್ಯೆ 2 ರಿಂದ 3 ಇಂಚ್ ಅಂತರವಿರಲಿ. ಅಂಗೈಗಳು ಸೊಂಟದ ಪಕ್ಕದಲ್ಲಿ ಇಟ್ಕೊಳ್ಳಿ. ದೇಹ ಪೂರ್ತಿ ಸಡಿಲ ಬಿಡಿ. ಯಾವುದೇ ಅಂಗಾಂಗಗಳ ಮೇಲೆ ಒತ್ತಡ ಹಾಕಬಾರ್ದು. ಉಸಿರು ಬಿಡುತ್ತಾ ನಿಧಾನವಾಗಿ ನಿಮ್ಮ ತಲೆ ಭಾಗವನ್ನು ಮುಂದೆ ಬಾಗಿಸಿ ಗದ್ದ ಎದೆ ಭಾಗಕ್ಕೆ ಸ್ಪರ್ಶ ಮಾಡಿ. ಶ್ವಾಸ ತಗೊಳ್ಳುತ್ತಾ ನಿಧಾನವಾಗಿ ವಾಪಸ್ ಬನ್ನಿ. ಈಗ ನಿಧಾನವಾಗಿ ನಿಮ್ಮ ತಲೆ ಭಾಗವನ್ನು ಬಲ ಭುಜದ ಮೇಲೆ ಬಾಗಿಸಿ ಕಿವಿ ಬಲ ಭುಜದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವಾಪಸ್ ಬನ್ನಿ. ಇದೇ ಅಭ್ಯಾಸ ಎಡಭಾಗದಿಂದ ಮಾಡಿ. ವಾಪಸ್ ಬನ್ನಿ. ಇನ್ನೊಂದು ಬಾರಿ ಬಲ ಕಡೆಯಿಂದ ವಾಪಸ್ ಬನ್ನಿ. ಎಡಭಾಗದಿಂದ ವಾಪಸ್. ಈಗ ನಿಧಾನವಾಗಿ ಬಲ ಕಡೆಯಿಂದ ಹಿಂದೆ ನೋಡಿ. ನಿಮ್ಮ ಗದ್ದ ಬಲ ಭುಜದ ಮೇಲೆ ಸ್ಪರ್ಶ ಮಾಡುವ ಪ್ರಯತ್ನ ಮಾಡಿ. ನಿಧಾನವಾಗಿ ವಾಪಸ್ ಬನ್ನಿ. ಇದೇ ಅಭ್ಯಾಸ ಎಡಭಾಗದಿಂದ ಮಾಡಿ. ವಾಪಸ್ ಬನ್ನಿ. ಇನ್ನೊಂದು ಬಾರಿ ಬಲಭಾಗದಿಂದ ಮಾಡಿ. ವಾಪಸ್ ಎಡಭಾಗದಿಂದ. ವಾಪಸ್ ಬನ್ನಿ. ಈಗ ಬಲ ಕಡೆಯಿಂದ ಎಡ ಕಡೆಗೆ, ಎಡ ಕಡೆಯಿಂದ ಬಲ ಕಡೆಗೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ನಮ್ಮ ತಲೆ ಭಾಗವನ್ನು ತಿರುಗಿಸುವುದು. ಮೊದಲಿಗೆ ಬಲ ಕಡೆಯಿಂದ ಎಡ ಕಡೆಗೆ 2 ಬಾರಿ ತಿರುಗಿಸಿ ನಿಧಾನವಾಗಿ. ಈಗ ಎಡಭಾಗದಿಂದ ಬಲಭಾಗಕ್ಕೆ ಆಂಟಿ ಕ್ಲಾಕ್ ವೈಸ್ ಎಡ ಕಡೆಯಿಂದ ಬಲ ಕಡೆಗೆ 2 ಬಾರಿ ತಿರುಗಿಸಿ ವಿಶ್ರಾಮ್. ಕೈಗಳನ್ನು ಕೆಳಗಿಳಿಸಿ ವಿಶ್ರಾಂತಿ. ಮುಂದಿನ ಅಭ್ಯಾಸ ಸ್ಕಂದ ವ್ಯಾಯಾಮ. ಸ್ಕಂದ ಅಂದರೆ ಭುಜಗಳು. ಭುಜಗಳಿಗೆ ಶಕ್ತಿ ನೀಡುವಂಥ ಸೂಕ್ಷ್ಮ ವ್ಯಾಯಾಮ. ಪಾದಗಳ ಮಧ್ಯೆ 2 ರಿಂದ 3 ಇಂಚ್ ಅಂತರ. ಕೈಗಳು ನಿಧಾನವಾಗಿ ದೇಹದ ಪಕ್ಕದಿಂದ ಮೇಲೆತ್ತಿ ನೇರ ಮಾಡಿ. ಅಂಗೈಗಳು ಹೊರಗಡೆ ಇರಬೇಕು. ಅಂಗೈಗಳು ಹೊರಭಾಗದಲ್ಲಿ ಇರಬೇಕು.
ಕೈಗಳು ನೇರ, ನಿಮ್ಮ ದೃಷ್ಟಿ ನೇರ, ದೇಹ ಸಡಿಲ. ನಿಧಾನವಾಗಿ ಕೈಗಳನ್ನು ಕೆಳಗಿಳಿಸಿ. ಇದೇ ಅಭ್ಯಾಸ ಇನ್ನೊಂದು ಬಾರಿ ಮಾಡೋಣ. ಕೈಗಳು ನಿಧಾನವಾಗಿ ಮೇಲೆತ್ತಿ ನೇರ ಮಾಡಿ, ಅಂಗೈಗಳು ಹೊರಗಡೆ ಇರಬೇಕು. ವಾಪಸ್ ಕೆಳಗಡೆ ಬನ್ನಿ. ವಿಶ್ರಾಮ. ಮುಂದಿನ ಅಭ್ಯಾಸ ಸ್ಕಂದ ಚಕ್ರ. ಎರಡೂ ಕೈಗಳು ನಿಧಾನವಾಗಿ ಮತ್ತೊಮ್ಮೆ ಭುಜಗಳಿಗೆ ಸಮಾನಾಂತರವಾಗಿ ನೇರ ಮಾಡಿ. ಈಗ ಎರಡೂ ಕೈಗಳನ್ನು ಮಡಚಿ ಬೆರಳುಗಳು ಭುಜಗಳ ಮೇಲೆ ಸ್ಪರ್ಶ ಮಾಡಿ. ನಿಧಾನವಾಗಿ ಮೊಣಕೈಗಳನ್ನು ಸ್ಪರ್ಶ ಮಾಡುತ್ತಾ ಮೇಲಿಂದ ಕೆಳಗಡೆಗೆ 2 ಬಾರಿ ತಿರುಗಿಸಿ. ಬನ್ನಿ. ಈಗ ಕೆಳಗಡೆಯಿಂದ ಮೇಲ್ಗಡೆಗೆ 2 ಬಾರಿ ತಿರುಗಿಸಿ. ಭುಜಗಳಿಗೆ ಶಕ್ತಿ ನೀಡುವಂಥ ಈ ಸೂಕ್ಷ್ಮ ವ್ಯಾಯಾಮ. ಯಾರಿಗಾದರೂ ಸ್ಪಾಂಡಲೈಟಿಸ್ ಇದ್ದರೆ ಅವರು ದಯವಿಟ್ಟು ಅಭ್ಯಾಸ ಮಾಡಬೇಡಿ. ವಿಶ್ರಾಮ. ಕೈಗಳನ್ನು ಕೆಳಗಿಳಿಸಿ. ಬನ್ನಿ, ಕೆಳಗಡೆ ಕುಳಿತುಕೊಳ್ಳಿ. ಕಾಲಗಳು ನೇರ ಮಾಡಿ. ನಿಮ್ಮ ಅಂಗೈಗಳು ನಿತಂಬಗಳ ಪಕ್ಕದಲ್ಲಿ ಇಟ್ಕೊಳ್ಳಿ. ದಂಡ ಆಸನಕ್ಕೆ ಬನ್ನಿ. ಕುಳಿತುಕೊಂಡು ಮಾಡುವಂಥ ಎಲ್ಲ ಆಸನಗಳು ದಂಡ ಆಸನದಿಂದ ಆರಂಭ ಆಗ್ತದೆ. ಈಗ ಪಾದಗಳು ಜೋಡಿಸಿ ನಾವು ಮಾಡೋಣ ಭದ್ರಾಸನ. ನಿಮ್ಮ 2 ಪಾದಗಳು ಜೋಡಿಸಿ ಕಾಲಿನ ಬೆರಳುಗಳನ್ನು ನಿಮ್ಮೆರಡೂ ಕೈಗಳಿಂದ ಹಿಡಿಬೇಕು. ಪ್ರಯತ್ನ ಮಾಡಿ. ಕಾಲುಗಳು ಬಟರ್ಫ್ಲೈ ಮಾಡಂಗಿಲ್ಲ. ಕಾಲುಗಳು ಈ ಥರ ನೆಲದ ಮೇಲೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬೆನ್ನು ಭಾಗ ನೇರ, ನಿಮ್ಮ ದೃಷ್ಟಿ ನೇರ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ಮೂತ್ರದೋಷಗಳು, ಮಾತೆಯರಿಗೆ ಪೀರಿಯಡ್ಸ್ ಸಮಸ್ಯೆ, ಹಿರಿಯ ನಾಗರಿಕರಿಗೆ ಪ್ರೋಸ್ಟೇಟ್ ತೊಂದರೆ ಇದ್ದವರು ಈ ಅಭ್ಯಾಸ ಮಾಡಬೇಕು. ಮಹಿಳೆಯರು ಗರ್ಭಿಣಿ ಇರುವಾಗ ಆರಂಭದಲ್ಲಿ ಈ ತಾಡಾಸನ ಆರಂಭ ಮಾಡಿದರೆ ಸಾಮಾನ್ಯ ಹೆರಿಗೆ ಆಗ್ತದೆ. ಅಷ್ಟು ಅದ್ಭುತ ಲಾಭ ಈ ತಾಡಾಸನದಿದೆ. ಬನ್ನಿ, ಕಾಲುಗಳು ನೇರ ಮಾಡಿ, ಸ್ವಲ್ಪ ಅಗಲ ಮಾಡಿ, ಕೈ ಹಿಂದೆ ಇಟ್ಕೊಳ್ಳಿ. ಹಿಂದೆ ಬಾಗಿ ವಿಶ್ರಾಂತಿ ಪಡಿಬೇಕು. ದೀರ್ಘ ಉಸಿರಾಟ, ಗಮನ ಉಸಿರಾಟದ ಮೇಲೆ ಪೂರ್ಣ ವಿಶ್ರಾಂತಿ. ಬನ್ನಿ, ಕಾಲುಗಳನ್ನು ಜೋಡಿಸಿ, ಅಂಗೈಗಳು ನಿಮ್ಮ ನಿತ್ತಂಬಗಳ ಪಕ್ಕದಲ್ಲಿ ಇಟ್ಕೊಳ್ಳುತ್ತಾ ದಂಡಾಸನಕ್ಕೆ ಬನ್ನಿ. ಮುಂದಿನ ಅಭ್ಯಾಸ ವಜ್ರಾಸನ. ನಿಧಾನವಾಗಿ ಸ್ವಲ್ಪ ಎಡಕಡೆಗೆ ಬಾಗಿ ಬಲಕಾಲ ಮಡಚಿ, ಬಲಕಡೆಗೆ ಬಾಗಿ ಎಡಕಾಲ ಮಡಚಿ ವಜ್ರಾಸನಕ್ಕೆ ಬನ್ನಿ. ನಿಮ್ಮ ಅಂಗೈಗಳು ತೊಡೆಗಳ ಮೇಲೆ ಇಟ್ಕೊಳ್ಳಿ. ಕಣ್ಣು ಮುಚ್ಚಿ 10ರಿಂದ 15 ಸೆಕೆಂಡು ವಜ್ರಾಸನದಲ್ಲಿ ಕುಳಿತುಕೊಳ್ಳಿ.
ಎಲ್ಲ ಯೋಗಾಸನಗಳು ಊಟ ಮಾಡಿದ 4-5 ಗಂಟೆಗಳ ನಂತರ ಅಭ್ಯಾಸ ಮಾಡಬೇಕು. ಆದರೂ ಊಟ ಮಾಡಿದ ತಕ್ಷಣ ಮಾಡಬಹುದಾದ ಏಕೈಕ ಆಸನ ವಜ್ರಾಸನ. ಆಹಾರ ಸೇವನೆ ಮಾಡಿದ ತಕ್ಷಣ 3-5 ನಿಮಿಷ ಈ ಆಸನ ಮಾಡಿದರೆ ನಿಮ್ಮ ಆಹಾರ ಬೇಗ ಜೀರ್ಣ ಆಗತ್ತೆ, ಬೇಗ ಡೈಜೆಸ್ಟ್ ಆಗತ್ತೆ. ವಜ್ರಾಸನ. ಬನ್ನಿ ವಜ್ರಾಸನದಲ್ಲಿ ಮುಂದಿನ ಅಭ್ಯಾಸ ಮಾಡೋಣ. ಮೊಣಕಾಲುಗಳ ಮೇಲೆ ಎದ್ದು ನಿಂತ್ಕೊಳ್ಳಿ. ನಿಮ್ಮ ಅಂಗೈಗಳು, ಬೆರಳುಗಳು ಈ ಥರ ಕೆಳಮುಖ ಇರಬೇಕು. ನಿತ್ತಮುಗಳ ಮೇಲೆ ಸೊಂಟದ ಭಾಗದಿಂದ ಕೆಳಗಡೆ ನಿಮ್ಮ ಅಂಗೈಗಳು ನೇರ ಇಟ್ಕೊಳ್ಳುತ್ತಾ, ಸೊಂಟದ ಭಾಗದಿಂದ ಮೇಲಿರುವ ನಿಮ್ಮ ದೇಹ ಹಿಂದೆ ಬಾಗಿಸಿ ಅರ್ಧ ಉಷ್ಟ್ರಾಸನ ಮಾಡೋಣ. ನಿಧಾನವಾಗಿ ವಾಪಸ್ ಬನ್ನಿ. ವಜ್ರಾಸನದ ಸ್ಥಿತಿಗೆ ಕುಳಿತುಕೊಳ್ಳಿ. ರಿಲ್ಯಾಕ್ಸ್ ಆಗಿ. ವಜ್ರಾಸನದಲ್ಲಿ ಮುಂದಿನ ಅಭ್ಯಾಸ ಉಷ್ಟ್ರಾಸನ. ಈಗ ಅರ್ಧ ಉಷ್ಟ್ರಾಸನ ಮಾಡಿದ್ದೀವಿ. ಮುಂದಿನ ಅಭ್ಯಾಸ ಪೂರ್ಣ ಉಷ್ಟ್ರಾಸನ. ಮತ್ತೊಮ್ಮೆ ಮೊಣಕಾಲುಗಳ ಮೇಲೆ ಎದ್ದು ನಿಂತ್ಕೊಳ್ಳಿ. ಎಡಕೈ ಮೇಲೆತ್ತಿ ಎಡಕೈಯಿಂದ ಎಡಕಾಲಿನ ಹಿಮ್ಮಡಿ ಹಿಡಿಬೇಕು. ಬಲಕೈ ಮೇಲೆತ್ತಿ ಬಲಕೈಯಿಂದ ಬಲಕಾಲಿನ ಹಿಮ್ಮಡಿ ಹಿಡಿಬೇಕು. ಪೂರ್ತಿ ಹಿಂದೆ ಬಾಗಿ. ಉಷ್ಟ್ರ. ಉಷ್ಟ್ರ ಅಂದರೆ ಒಂಟೆ, ಕ್ಯಾಮಲ್, ಊಂಟ್. ಕೆಲವು ಕ್ಷಣದವರೆಗೆ ನಾವು ನಮ್ಮ ದೇಹ ಒಂಟೆಯ ಆಕೃತಿಯಾಗಿದೆ. ಹೊಟ್ಟೆ ಭಾಗ, ಸೊಂಟದ ಭಾಗ, ಭುಜಗಳು ಬಲಿಷ್ಠ ಆಗಲಿಕ್ಕೆ ಈ ಅಭ್ಯಾಸ ಅದ್ಭುತವಾಗಿದೆ. ವಾಪಸ್ ಬನ್ನಿ. ನಿಧಾನವಾಗಿ ವಜ್ರಾಸನಕ್ಕೆ. ಈಗ ವಜ್ರಾಸನದಲ್ಲಿ ಮುಂದಿನ ಅಭ್ಯಾಸ ಕಾಲುಗಳನ್ನು ಸಾಧ್ಯ ಆದಷ್ಟು ಅಗಲ ಮಾಡಿ. ಅಂಗೈಗಳು ನೆಲದ ಮೇಲೆ ಇಟ್ಕೊಳ್ಳಿ. ಶಶಾಂಕಾಸನ. ನಿಧಾನವಾಗಿ ಅಂಗೈಗಳು ನೆಲದ ಮೇಲೆ ತಾಗಿರಬೇಕು. ಕೈಗಳನ್ನು ಈ ಥರ ನೇರ ಮಾಡಿ. ಸ್ಲೋಲಿ, ತುಂಬ ನಿಧಾನವಾಗಿ ಕೈಗಳು ನೇರ ಮಾಡಿ. ಪ್ರಯತ್ನ ಮಾಡಿ ನಿಮ್ಮ ಗದ್ದ ನೆಲದ ಮೇಲೆ ಸ್ಪರ್ಶ ಮಾಡಲಿಕ್ಕೆ, ನೇರ ನೋಡಲಿಕ್ಕೆ. ಶಶಾಂಕ್ ಅಂದರೆ ಮಲ, ಖರ್ಗೋಶ್, ರ್ಯಾಬಿಟ್ ಆಕೃತಿ ನಮ್ಮ ದೇಹದ ಆಗಿದೆ. ನಿಧಾನವಾಗಿ ಅಂಗೈಗಳು ನೆಲದ ಮೇಲೆ ಸ್ಪರ್ಶವಾಗಿ ಇರಬೇಕು. ಸ್ಲೋಲಿ ವಾಪಸ್ ಬನ್ನಿ. ಮೇಲೆ ಕೇಳಬೇಕು. ಕಾಲುಗಳನ್ನು ಜೋಡಿಸಿ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ ಕೊನೆಯ ಅಭ್ಯಾಸ ಉತ್ಥಾನ ಮಂಡೂಕಾಸನ. ಮತ್ತೊಮ್ಮೆ ಕಾಲುಗಳನ್ನು ಅಗಲ ಮಾಡಿ. ಕೈಗಳು ಮೇಲೆತ್ತಿ ನೇರ ಮಾಡಿ. ಬಲಕೈ ಮಡಚಿ ಎಡ ಭುಜದ ಮೇಲೆ ಸ್ಪರ್ಶ ಮಾಡಿ. ಎಡಕೈ ಮಡಚಿ ಬಲ ಭುಜದ ಮೇಲೆ ಸ್ಪರ್ಶ ಮಾಡಿ. ನೇರ ನೋಡಿ. ಸಾಮಾನ್ಯ ಉಸಿರಾಟ ನಡೀತಾ ಇರಲಿ. ಉತ್ಥಾನ ಮಂಡೂಕಾಸನ. ಮಂಡೂಕ ಅಂದರೆ ಕಪ್ಪೆ, ಮೆಂಡಕ್, ಫ್ರಾಗ್. ಕೆಲವು ಕ್ಷಣ ನಾವೆಲ್ಲರೂ ಕಪ್ಪೆಗಳು ಆಕೃತಿಯಲ್ಲಿ ಇದ್ದೀವಿ. ಸಾಮಾನ್ಯ ಉಸಿರಾಟ. ನಿಧಾನವಾಗಿ
ಕೈಗಳು ಮೇಲೆತ್ತಿ ಕೆಳಗಿಳಿಸಿ, ಕಾಲುಗಳನ್ನು ಜೋಡಿಸಿ, ಬಲ ಕಡೆಗೆ ಬಾಗಿ ಎಡಕಾಲ ನೇರ ಮಾಡಿ, ಎಡ ಕಡೆಗೆ ಬಾಗಿ ಬಲ ಕಾಲ ನೇರ ಮಾಡಿ, ಕಾಲು ಅಗಲ ಮಾಡಿ, ಕೈ ಹಿಂದೆ ಇಟ್ಕೊಳ್ಳಿ. ವಿಶ್ರಾಂತಿ, ಪೂರ್ಣ ವಿಶ್ರಾಂತಿ. ರಿಲ್ಯಾಕ್ಸ್ ಆಗಿ ಸಂಪೂರ್ಣ ವಿಶ್ವ ಅಭ್ಯಾಸ ಮಾಡುವಂಥ ಈ ಅಂತಾರಾಷ್ಟ್ರೀಯ ಯೋಗ ಪ್ರೋಟೋಕಾಲದ ಒಂದೊಂದು ಅಭ್ಯಾಸ ತುಂಬ ಅದ್ಭುತವಾಗಿದೆ. ದೇಹದ ಎಲ್ಲ ಅಂಗಾಂಗಗಳಿಗೆ ಶಕ್ತಿ ನೀಡುವಂಥ ಅಭ್ಯಾಸಗಳಾಗಿದೆ. ಬನ್ನಿ, ಕಾಲುಗಳು ಜೋಡಿಸಿ ಮುಂದಿನ ಅಭ್ಯಾಸ ದಂಡಾಸನಕ್ಕೆ ಬನ್ನಿ. ನಿಮ್ಮ ನಿತ್ತಮಗಳ ಪಕ್ಕದಲ್ಲಿ 2 ಅಂಗೈಗಳು. ಈಗ ಕುಳಿತುಕೊಂಡು ಮಾಡುವಂಥ ಕೊನೆ ಅಭ್ಯಾಸ ವಕ್ರಾಸನ. ಎಡಕಾಲ ನೇರ, ಬಲಕಾಲ ಮಡಚಿ, ಬಲಕೈ ಹಿಂದೆ ಇಟ್ಕೊಳ್ಳಿ. ನಿಮ್ಮ ಎಡಕೈ ಹೊಟ್ಟೆ ಮತ್ತು ತೊಡೆ ಭಾಗದಿಂದ ಬಲಪಾದದ ಪಕ್ಕದಲ್ಲಿ ನೆಲದ ಮೇಲೆ ಇಡಬೇಕು. ಬಲಪಾದದ ಪಕ್ಕದಲ್ಲಿ ನಿಮ್ಮ ಎಡಕೈ ಅಂಗೈ ಭಾಗ ನೆಲದ ಮೇಲೆ ಸ್ಪರ್ಶವಾಗಬೇಕು. ಬಲ ಕಡೆಯಿಂದ ಹಿಂದೆ ನೋಡಬೇಕು. ವಕ್ರಾಸನ. ಪೂರ್ತಿ ಹಿಂದೆ ನೋಡಿ. ಮಧುಮೇಹ, ಒಬೆಸಿಟಿ, ಬೊಜ್ಜು ನಿಯಂತ್ರಣ ಮಾಡಲಿಕ್ಕೆ ತುಂಬ ಅದ್ಭುತ ಅಭ್ಯಾಸ ವಕ್ರಾಸನ. ವಾಪಸ್ ಬನ್ನಿ. ಈಗ ಬಲಕಾಲ ನೇರ, ಎಡಕಾಲ ಮಡಚಿ, ಎಡಕೈ ಹಿಂದೆ ಇಟ್ಕೊಳ್ಳಿ. ಬಲಕೈ ಹೊಟ್ಟೆ ಮತ್ತು ತೊಡೆ ಭಾಗದ ಮಧ್ಯದಿಂದ ಎಡಪಾದದ ಪಕ್ಕದಲ್ಲಿ ನಿಮ್ಮ ಬಲಕೈ ಅಂಗೈ ಭಾಗ ಇಡಬೇಕು. ಎಡ ಕಡೆಯಿಂದ ಹಿಂದೆ ನೋಡಿ. ವಕ್ರಾಸನ. ಕಾನ್ಸ್ಟಿಪೇಷನ್, ಮಲಬದ್ಧತೆ, ಕಬ್ಜ ನಿವಾರಣೆ ಮಾಡಲಿಕ್ಕೆ, ಮಧುಮೇಹ ನಿಯಂತ್ರಣ ಮಾಡಲಿಕ್ಕೆ ತುಂಬ ಉತ್ತಮ ಅಭ್ಯಾಸ. ವಾಪಸ್ ಬನ್ನಿ. ಕಾಲುಗಳು ನೇರ ಮಾಡಿ. ಈಗ ನಿಧಾನವಾಗಿ ಬೆನ್ನು ಭಾಗದ ಮೇಲೆ ಮಲಗಿ ಮಾಡುವಂಥ, ಹೊಟ್ಟೆ ಭಾಗದ ಮೇಲೆ ಮಲಗಿ ಮಾಡುವಂಥ ಅಭ್ಯಾಸ. ವಜ್ರಾಸನದಿಂದ ಹೊಟ್ಟೆ ಭಾಗದ ಮೇಲೆ ಮಲಗಿ ನಿಧಾನವಾಗಿ ನಿಮ್ಮ ಎಡಕೈ ಮಡಚಿ, ಬಲಕೈ ಅದರ ಮೇಲೆ ಇಟ್ಕೊಳ್ಳಿ. ಗದ್ದ 2 ಕೈಗಳ ಮೇಲೆ ಸ್ಪರ್ಶವಾಗಿರಬೇಕು. ಕಾಲು ಅಗಲ ಮಾಡಿ. ಕಾಲುಗಳನ್ನು ಸಾಧ್ಯ ಆದಷ್ಟು ಅಗಲ ಮಾಡಿ. ನಿಮ್ಮ ತಲೆ ಭಾಗ ಬಲ ಕಡೆಗೆ ತಿರುಗಿಸಿ, ಕಣ್ಣುಗಳನ್ನು ಮುಚ್ಚಿ. ಮಕರಾಸನ. ಪೂರ್ಣ ವಿಶ್ರಾಂತಿ. ನಿಮ್ಮ ಬಾಲ್ಯಕಾಲವನ್ನು ನೆನೆದು ರಿಲ್ಯಾಕ್ಸ್ ಆಗಿ ಪೂರ್ತಿ ದೇಹ ಸಡಿಲ ಬಿಡಿ. ಪೂರ್ಣ ವಿಶ್ರಾಂತಿ. ಮಕರ, ಮೊಸಳೆ, ಕ್ರೊಕೊಡೈಲ್, ಮಗರ್ಮಚ್ ಯಾವ ಥರ ವಿಶ್ರಾಂತಿ ಪಡೀತದೆ ಅದೇ ಥರ ನಾವು ಪೂರ್ಣ ವಿಶ್ರಾಂತಿ ಪಡಿತಾ ಇದ್ದೀವಿ. ಬನ್ನಿ, ಈಗ ಕಾಲುಗಳನ್ನು ಜೋಡಿಸಿ ನಿಮ್ಮ ಅಂಗೈಗಳು ಎದೆ ಭಾಗದ ಪಕ್ಕದಲ್ಲಿ ಇಟ್ಕೊಳ್ಳಿ. ಗದ್ದ ನೆಲದ ಮೇಲೆ. ಮುಂದಿನ ಅಭ್ಯಾಸ ಭುಜಂಗಾಸನ. ಉಸಿರು ತಗೊಳ್ಳುತ್ತಾ ಸೊಂಟದಿಂದ ಮೇಲೆ ಇರುವ ದೇಹವನ್ನು ನಿಧಾನವಾಗಿ ಮೇಲೆತ್ತಿ ನಿಮ್ಮ
ಹೃದಯವನ್ನು ಬಲಿಷ್ಠಗೊಳಿಸಲಿಕ್ಕೆ, ಸೊಂಟದ ಭಾಗಕ್ಕೆ ಶಕ್ತಿ ನೀಡಲಿಕ್ಕೆ, ಎದೆ ಭಾಗ ಬಲಿಷ್ಠವಾಗಲಿಕ್ಕೆ ಅತಿ ಉತ್ತಮ ಅಭ್ಯಾಸ ಭುಜಂಗಾಸನ. ಭುಜಂಗ ಅಂದರೆ ನಾಗರಾಜ. ನಾಗರಾಜದ ಆಕೃತಿ ನಮ್ಮ ದೇಹದಾಗಿದೆ. ಶ್ವಾಸ ಬಿಡುತ್ತಾ ನಿಧಾನವಾಗಿ ವಾಪಸ್ ಬನ್ನಿ. ಮುಂದಿನ ಅಭ್ಯಾಸ ಶಲಭಾಸನ. ಕೈಗಳು ನೇರ ಮಾಡಿ ದೇಹದ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮೆರಡೂ ಕಾಲಗಳು ಜೊತೆಗೆ ಒಂದಡಿ ಮೇಲೆತ್ತಿ ಶಲಭಾಸನ. ಎರಡೂ ಕಾಲುಗಳು ದಯವಿಟ್ಟು ಯಾರು ಮಡಚಬೇಡಿ. ಒಂದಡಿ ಮೇಲೆ ಎತ್ತಿ. ಯಾರಿಗೆ ಎರಡೂ ಕಾಲ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ ಅವರು ಒಂದೊಂದು ಕಾಲ ಮೇಲೆತ್ತಬಹುದು. ವಾಪಸ್ ಬನ್ನಿ. ಈಗ ಬೆನ್ನು ಭಾಗದ ಮೇಲೆ ಮಲಗಿ ಮಾಡುವಂಥ ಯೋಗಾಸನಗಳನ್ನು ಮಾಡೋಣ. ನಿಧಾನವಾಗಿ ಬೆನ್ನು ಭಾಗದ ಮೇಲೆ ಎಲ್ಲರೂ ಮಲಗಿ. ಬೇಗ ಮಲಗಿ. ಈಗ ಎರಡೂ ಕಾಲುಗಳನ್ನು ಮಡಚಿ ನಿಮ್ಮ ಹಿಮ್ಮಡಿಗಳನ್ನು ಎರಡೂ ಕೈಗಳಿಂದ ಹಿಡಿಬೇಕು. ಮುಂದಿನ ಅಭ್ಯಾಸ ಸೇತುಬಂಧ ಆಸನ. ನಿಮ್ಮ ಗಮನ ಸೊಂಟದ ಭಾಗದ ಮೇಲೆ ಇರಲಿ. ಸಾಮಾನ್ಯ ಉಸಿರಾಟ ನಡೆಸಿ. ನಮ್ಮ ದೇಹ ಸೇತುವೆ ಆಕೃತಿಯಾಗಿದೆ. ನಿಧಾನವಾಗಿ ವಾಪಸ್ ಬನ್ನಿ. ಕಾಲುಗಳನ್ನು ನೇರ ಮಾಡಿ ಕೈಗಳು ದೇಹದ ಪಕ್ಕದಲ್ಲಿರಲಿ. ಮುಂದಿನ ಅಭ್ಯಾಸ ಉತ್ಥಾನ ಪಾದಾಸನ. ಇದು ಸಹ ಸಾಧ್ಯ ಆದವರು ಎರಡೂ ಕಾಲುಗಳಿಂದ ಒಟ್ಟಿಗೆ ಮಾಡಬಹುದು. ಆಗದೇ ಇದ್ರೆ ಒಂದೊಂದು ಕಾಲ ಮೇಲೆ ಎತ್ತಬಹುದು. ನಾವು ಎರಡೂ ಕಾಲುಗಳು ಜೊತೆಗೆ ಒಂದಡಿ ಮೇಲೆತ್ತಿ ಉತ್ಥಾನ ಪಾದಾಸನ. ನಿಮ್ಮ ಹೆಬ್ಬೆರಳುಗಳು ನಿಮಗೆ ಕಾಣಬೇಕು. ತಲೆ ಮೇಲೆ ಎತ್ತಬಾರದು. ಕಾಲುಗಳು ನೇರವಾಗಿ ಒಂದಡಿ ಹೊಟ್ಟೆ ಭಾಗಕ್ಕೆ, ನಿಮ್ಮ ತೊಡೆಗಳಿಗೆ, ಎರಡೂ ಕಾಲುಗಳಿಗೆ ಶಕ್ತಿ ನೀಡುವಂಥ ಅಭ್ಯಾಸ ಉತ್ಥಾನ ಪಾದಾಸನ. ನಿಧಾನವಾಗಿ ವಾಪಸ್ ಬನ್ನಿ. ಮುಂದಿನ ಅಭ್ಯಾಸ ಅರ್ಧ ಹಲಾಸನ. ಹಲ ಅಂದರೆ ನೇಗಿಲು. ದೇಹದ ಆಕೃತಿ ನೇಗಿಲು ಥರ ಆಗುತ್ತೆ. ನಿಧಾನವಾಗಿ ಎರಡೂ ಕಾಲುಗಳು ಜೊತೆಗೆ 30 ಡಿಗ್ರಿ ಮೇಲೆತ್ತಿ 60, ಕೊನೆಗೆ 90 ಸ್ಥಿತಿಗೆ ಬಂದು ಕನಿಷ್ಠ 10 ಸೆಕೆಂಡ್ 15 ಸೆಕೆಂಡ್ ಇರಲಿಕ್ಕೆ ಪ್ರಯತ್ನ ಮಾಡಿ. ನಿಧಾನವಾಗಿ ವಾಪಸ್ 60 ಡಿಗ್ರಿ, 30 ಡೌನ್, ವಿಶ್ರಾಮ. ಮುಂದಿನ ಅಭ್ಯಾಸ ಪವನ ಮುಕ್ತಾಸನ. ಎಲ್ಲ ಥರದ ವಾಯು ವಿಕಾರಗಳನ್ನು ನಿವಾರಣೆ ಮಾಡುವಂಥ ಅದ್ಭುತ ಅಭ್ಯಾಸ ಪವನ ಮುಕ್ತಾಸನ. ಎರಡೂ ಕಾಲ ಮಡಚಿ ಕೈ ಬೆರಳುಗಳು ಇಂಟರ್ಲಾಕ್ ಮಾಡಿ ಕಾಲುಗಳನ್ನು ಹಿಡಿಬೇಕು. ನಿಮ್ಮ ತೊಡೆಗಳು
ಎದೆ ಭಾಗಕ್ಕೆ ಸ್ಪರ್ಶ ಮಾಡಿ. ಮೂಗು ಎರಡು ಮೊಣಕಾಲುಗಳ ಮಧ್ಯೆ ಸ್ಪರ್ಶವಾಗಲಿ. ಎಸಿಡಿಟಿ, ಗ್ಯಾಸ್ಟ್ರಿಕ್ ತೊಂದರೆ ಇರೋರಿಗೆ ಈ ಅಭ್ಯಾಸ ರಾಮಬಾಣ. ಸಮಯದ ಸರಿಯಾಗಿ ಊಟ ಮಾಡದೇ ಇದ್ರೆ, ನಿಂತ್ಕೊಂಡು ನೀರು ಕುಡಿದ್ರೆ, ಊಟ ಮಾಡಿದ ತಕ್ಷಣ ನೀರು ಕುಡಿದ್ರೆ ಈ ಸಮಸ್ಯೆ ಆಗುವ ಸಾಧ್ಯತೆ ಇದೆ. ವಾಯು ವಿಕಾರ ನಿವಾರಣೆ ಮಾಡ್ತದೆ. ಬನ್ನಿ, ನಿಧಾನವಾಗಿ ವಾಪಸ್ ಕಾಲುಗಳು ನೇರ ಮಾಡಿ, ಕೈಗಳು ದೇಹದ ಪಕ್ಕದಲ್ಲಿ. ನಿಮ್ಮೆಲ್ಲರಿಗೂ ತುಂಬ ಇಷ್ಟವಾದ ಆಸನ ಶವಾಸನ. ಕಾಲುಗಳು ನೇರ. ದಯವಿಟ್ಟು ಯಾರೂ ಮಾತಾಡಬೇಡಿ. ಕೊನೆವರೆಗೆ ಪ್ಲೀಸ್, ವಾಲಂಟಿಯರ್ಸ್ ಆಗಲಿ ಯಾರು ಕಾರ್ಯಕರ್ತರಾಗಲಿ ಮಾತಾಡಬೇಡಿ. ಕಾಲುಗಳು ಅಗಲ ಮಾಡಿ, ಕೈಗಳು ನೇರ, ಅಂಗೈಗಳು ಮೇಲಿರಬೇಕು. ದಯವಿಟ್ಟು ಯಾರು ಮಾತಾಡಬಾರ್ದು. ಶವಾಸನ. ಪೂರ್ತಿ ದೇಹ ಸಡಿಲ ಬಿಡಿ. ಕಾಲಿನ ಬೆರಳುಗಳನ್ನು ಗಮನಿಸಿ, ಸಡಿಲ ಬಿಡಿ. ಪಾದಗಳನ್ನು ಗಮನಿಸಿ, ಸಡಿಲ ಬಿಡಿ. ಹಿಮ್ಮಡಿಗಳನ್ನು ಗಮನಿಸಿ, ಸಡಿಲ ಬಿಡಿ. ಮೊಣಕಾಲುಗಳನ್ನು ಗಮನಿಸಿ, ಸಡಿಲ ಬಿಡಿ. ತೊಡೆಯ ಭಾಗವನ್ನು ಗಮನಿಸಿ, ಸಡಿಲ ಬಿಡಿ. ಸೊಂಟದ ಭಾಗವನ್ನು ಗಮನಿಸಿ, ಸಡಿಲ ಬಿಡಿ. ಹೊಟ್ಟೆಯ ಭಾಗ, ನಾಭಿ ಮಂಡಲವನ್ನು ಗಮನಿಸಿ, ಸಡಿಲ ಬಿಡಿ. ಹೃದಯ ಭಾಗವನ್ನು ಗಮನಿಸಿ, ಸಡಿಲ ಬಿಡಿ. ಎದೆ ಭಾಗವನ್ನು ಗಮನಿಸಿ, ಸಡಿಲ ಬಿಡಿ. ಗಂಟಲ ಭಾಗ, ಅಂಗೈಗಳು, ಮೊಣಕೈಗಳು, ಭುಜಗಳನ್ನು ಗಮನಿಸಿ, ಸಡಿಲ ಬಿಡಿ. ಸಂಪೂರ್ಣ ಮುಖಮಂಡಲ, ತಲೆಯ ಭಾಗವನ್ನು ಗಮನಿಸಿ, ಸಡಿಲ ಬಿಡಿ. ವಿಶ್ರಾಂತಿ, ವಿಶ್ರಾಂತಿ, ಸಂಪೂರ್ಣ ವಿಶ್ರಾಂತಿ. ರಿಲ್ಯಾಕ್ಸ್ ಆಗಿದ್ದೀರಾ? ನಿಧಾನವಾಗಿ ಕೈಗಳು ಮೇಲೆತ್ತಿ ಅಂಗೈಗಳನ್ನು ಘರ್ಷಣೆ ಮಾಡಿ. ಜೋರಾಗಿ ನಿಮ್ಮ ಅಂಗೈಗಳು ಘರ್ಷಿಸಿ, ಕಣ್ಣುಗಳ ಮೇಲೆ ಸ್ಪರ್ಶ ಮಾಡಿ. ಅಂಗೈಗಳು ಕಣ್ಣುಗಳ ಮೇಲೆ ಸ್ಪರ್ಶ ಮಾಡಿ. ನಿಧಾನವಾಗಿ ಕಣ್ಣುಗಳು ಓಪನ್ ಮಾಡಿ. ಎಡಕೈ ನೇರ, ಬಲಕಾಲ ಮಡಚಿ, ಎಡಕಡೆಯಿಂದ ಮೇಲೆ ಕೇಳಿ. ಪಕ್ಕದವರು ಯಾರಾದರೂ ಮಲಗಿದರೆ ಸಹಾಯ ಮಾಡಿ. ಇನ್ನೂ ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಅನಿಸ್ತಾ ಇದೆ ನಿಮಗೆ, ಆದರೆ ಸಮಯದ ಅಭಾವ. ಈ ಪ್ರೋಟೋಕಾಲ್ ಪ್ರಕಾರ ನಾವು ಅಭ್ಯಾಸ ಮಾಡ್ತಾ ಇದ್ದೀವಿ. ಬನ್ನಿ, ಈಗ ಪ್ರಾಣಾಯಾಮಗಳ ಅಭ್ಯಾಸ ಆರಂಭ ಆಗಿದೆ. ಸಿದ್ಧಾಸನ, ಎಡಕಾಲ ಕೆಳಗಡೆ, ಬಲಕಾಲ ಮೇಲೆ. ತುಂಬ ಸುಲಭವಾಗಿ ಪ್ರತಿಯೊಬ್ಬರು ಮಾಡ್ಬೋದಾದ ಅಭ್ಯಾಸ. ಸಿದ್ಧಾಸನದಲ್ಲಿ ಕುಳಿತುಕೊಳ್ಳಿ. ಧ್ಯಾನ ಮುದ್ರೆಯಲ್ಲಿ ನಿಮ್ಮೆರಡೂ ಕೈಗಳು ತೊಡೆಗಳ ಮೇಲೆ ಇಟ್ಕೊಳ್ಳಿ. ತೂರು ಬೆರಳು, ಹೆಬ್ಬೆರಳಿನ ತುದಿಗಳು ಸ್ಪರ್ಶ ಮಾಡಿದ್ದೀರಾ. ಉಂಗುರದ ಬೆರಳು, ಮಧ್ಯದ ಬೆರಳು ಹಾಗೂ ಕಿರು ಬೆರಳುಗಳು ನೇರವಾಗಿ. ಕಪಾಲಭಾತಿ, ಯಾರಿಗಾದರೂ ಅಪೆಂಡೆಕ್ಸ್, ಅಲ್ಸರ್, ಹೈ BP, ಹೃದಯ ರೋಗ, ಗರ್ಭಿಣಿ ಮಾತೆಯರು ದಯವಿಟ್ಟು ಕಪಾಲಭಾತಿ ಮಾಡಬಾರದು. ಬನ್ನಿ, 20 ಸ್ಟ್ರೋಕ್ಗಳ
3 ಸುತ್ತಿನಲ್ಲಿ ಈ ಕಪಾಲಭಾತಿ ಮಾಡಬೇಕು. ಮೊದಲನೇ ಸುತ್ತು ಆರಂಭ ಮಾಡೋಣ. ಕಣ್ಣು ಮುಚ್ಚಿರಲಿ. ವಿಶ್ರಾಮ್. ಇದು ಒಂದು ಸುತ್ತಾಗಿದೆ. 2ನೇ ಬಾರಿ ಆರಂಭ ಮಾಡಿ. ವಿಶ್ರಾಮ್. ಕೊನೆಯ ಬಾರಿ. ವಿಶ್ರಾಮ್. ಬನ್ನಿ, ಕಪಾಲಭಾತಿ ಪ್ರಾಣಾಯಾಮದ ಅಭ್ಯಾಸದಿಂದ ಮಧುಮೇಹ ಡಯಾಬಿಟಿಕ್ ನಿಯಂತ್ರಣ ಆಗುತ್ತೆ. ಬೊಜ್ಜು ಒಬೆಸಿಟಿ ಕಡಿಮೆ ಆಗ್ತದೆ. ವಿಶೇಷವಾಗಿ ನಿಮ್ಮ ಮುಖಮಂಡಲದ ಮೇಲೆ ಓಜಸ್ಸು, ತೇಜಸ್ಸು, ಕಾಂತಿ ಬರ್ತದೆ. ಡೆಂಟಿಂಗ್ ಪೇಂಟಿಂಗ್ ಬೇಕಾಗಿಲ್ಲ. 15 ನಿಮಿಷ ನೀವು ನಿತ್ಯ ಕಪಾಲಭಾತಿ ಮಾಡಿದರೆ ಮಲಬದ್ಧತೆ ಇರುವುದಿಲ್ಲ. ಬೊಜ್ಜು ನಿಧಾನವಾಗಿ ಕಡಿಮೆ ಆಗತ್ತೆ. ಮಧುಮೇಹ ಸಹ ನಿಯಂತ್ರಣ ಆಗತ್ತೆ. ಆದರೂ ಕಾಯಿಲೆ ಇರೋರು ವೈದ್ಯರನ್ನು ವಿಚಾರಿಸಿ ಮಾಡಬೇಕು. ಬನ್ನಿ, ಮುಂದಿನ ಅಭ್ಯಾಸ ಅನುಲೋಮ ವಿಲೋಮ. ಎಡಕೈ ಧ್ಯಾನ ಮುದ್ರೆಯಲ್ಲಿ ಬಲಕೈ ಮೇಲೆತ್ತಿ ನಿಮ್ಮ ಮೂಗಿನ ಬಲಹೊಳ್ಳೆ ಬಂದ್ ಮಾಡುತ್ತಾ ಎಡಹೊಳ್ಳೆಯಿಂದ ಶ್ವಾಸ ತಗೊಳ್ಳುತ್ತಾ ಆರಂಭ ಮಾಡಿ. ಬಲ್ಹೊಳ್ಳೆ ಬಂದ್ ಮಾಡುತ್ತಾ ಎಡಹೊಳ್ಳೆ ಬಂದ್ ಮಾಡುತ್ತಾ ಬಲ್ಹೊಳ್ಳೆಯಿಂದ ಶ್ವಾಸ ಪೂರ್ತಿ ಹೊರಗಡೆ ಬಿಡಿ. ಮತ್ತೆ ನಿಧಾನವಾಗಿ ಬಲ ಕಡೆಯಿಂದ ಶ್ವಾಸ ತಗೋಬೇಕು. ಎಡ ಕಡೆಯಿಂದ ಬಿಡಬೇಕು. ಇದು ಒಂದು ಸುತ್ತಾಗಿದೆ. ಈ ತರ ಇನ್ನು 4 ಬಾರಿ ಮಾಡಿ. ದಯವಿಟ್ಟು ಗಮನಿಸಿ, ನಿಮ್ಮ ಉಸಿರಾಟದ ಧ್ವನಿ ನಿಮಗೆ ಕೇಳಬಾರದು. ಅಷ್ಟು ನಿಧಾನವಾಗಿ ಮಾಡಬೇಕು. ದೇಹದಲ್ಲಿರುವ 72,72,210 ಸೂಕ್ಷ್ಮನರ ನಾಡಿಗಳು ಜಾಗೃತಗೊಳಿಸುವಂತ, ಚೇತನಗೊಳಿಸುವ ಅಭ್ಯಾಸ. ಎಲ್ಲ ಮಾನಸಿಕ ತೊಂದರೆಗಳನ್ನು ನಿವಾರಣೆ ಮಾಡುವಂತ ಅದ್ಭುತ ಅಭ್ಯಾಸ ಅನುಲೋಮ ವಿಲೋಮ. ನಾಡಿ ಶೋಧನ, ನಿದ್ರಾಹೀನತೆ, ಡಿಪ್ರೆಷನ್, ಒತ್ತಡವನ್ನು ನಿವಾರಿಸುವ ಪ್ರಾಣಾಯಾಮ ಅನುಲೋಮ ವಿಲೋಮ. ದೇಹದಲ್ಲಿರುವ ಸೂಕ್ತ ಶಕ್ತಿಗಳನ್ನು ಜಾಗೃತಗೊಳಿಸುವಂತ ಪ್ರಾಣಾಯಾಮ ಅನುಲೋಮ ವಿಲೋಮ. ಐದು ಸೆಕೆಂಡಿಂದ ಆರಂಭ ಮಾಡಿ. ಅಭ್ಯಾಸ ಮಾಡುತ್ತಾ 15, 20, 30 ಸೆಕೆಂಡ್ವರೆಗೆ ನಾವು ಶ್ವಾಸವನ್ನು ತಗೋಬಹುದು ಹಾಗೂ ಬಿಡಬಹುದು. ಸತತ ಪ್ರಯತ್ನ, ಸತತ ಅಭ್ಯಾಸದಿಂದ ಉಸಿರಾಟವನ್ನು ತುಂಬಾ ನಿಧಾನವಾಗಿ ನಡೆಸಬಹುದು. ನಿಮ್ಮ ಮೂಗಿನ ಎಡಹೊಳ್ಳೆಯಿಂದ ಉಸಿರು ಬಿಡುತ್ತಾ ನಿಲ್ಲಿಸಿ. ಬನ್ನಿ, ಮುಂದಿನ ಅಭ್ಯಾಸ ಶೀತಳಿ ಪ್ರಾಣಾಯಾಮ. ದೇಹದ ಉಷ್ಣತೆಯನ್ನು ನಿಯಂತ್ರಣ ಮಾಡುವಂತ ಅದ್ಭುತ ಅಭ್ಯಾಸ. ನಾಲಿಗೆಯನ್ನು ಹೊರಗಡೆ ಚಾಚಿ ನಾಲಿಗೆ ಮೂಲಕ ಉಸಿರು ಒಳಗಡೆ ಎಳ್ಕೋಬೇಕು. ಸ್ವಲ್ಪ ಹೊತ್ತು ನಿಂತು ಮೂಗಿನ 2 ಹೊರಳೆಯಿಂದ ಉಸಿರು ಹೊರಗಡೆ ಬಿಡಬೇಕು. ನಾಲಿಗೆ ಹೊರಗಡೆ ಚಾಚಿ
ಈಗ ನಿಧಾನವಾಗಿ ಮೂಗಿನ ಎರಡೂ ಹೊರಳೆಗಳಿಂದ ಶ್ವಾಸ ಹೊರಗಡೆ ಬಿಡಿ. ಇನ್ನು ಒಂದು ಬಾರಿ ಶೀತಲಿ ಪ್ರಾಣಾಯಾಮ. ಕೊನೆಯ ಬಾರಿ ಈ ಪ್ರಾಣಾಯಾಮ ಎಷ್ಟು ಅದ್ಭುತವಾಗಿದೆ ಅಂದರೆ, ಪ್ರಯಾಣ ಮಾಡ್ತಾ ಇದ್ದೀರಾ, ನಿಮ್ಮ ಕಡೆ ನೀರಿಲ್ಲ, ತುಂಬ ನೀರಡಿಕೆ ಆಗಿದೆ, 11 ಬಾರಿ ಈ ಪ್ರಾಣಾಯಾಮ ಮಾಡಿ. 1 ಲೋಟ ನೀರು ಕುಡಿದಷ್ಟು ಸಮಾಧಾನ ನಿಮ್ಗೆ ಆಗ್ತದೆ. ಬನ್ನಿ, ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ಧ್ಯಾನ ಮುದ್ರೆಯಲ್ಲಿ ಕೈ ಕೆಳಗಿಳಿಸಿ. ಧ್ಯಾನ ಮುದ್ರೆಯಲ್ಲಿ 2 ಬಾರಿ, ಆದ್ಮೇಲೆ ಸಣ್ಮುಖಿ ಮುದ್ರೆಯಲ್ಲಿ 2 ಬಾರಿ ಭ್ರಾಮರಿ ಪ್ರಾಣಾಯಾಮ ಮಾಡಬೇಕು. ಕಣ್ಮುಚ್ಚಬೇಕು. ಕಂಠ ಮತ್ತು ಮೂಗಿನ ಎರಡು ಒಟ್ಟಿಗೆ ಭ್ರಾಮರಿ ಶಬ್ದ ಮಾಡುತ್ತಾ ಈ ಅಭ್ಯಾಸ ಮಾಡೋಣ. ಶ್ವಾಸ ಪೂರ್ತಿ ಒಳಗಡೆ ಎಳ್ಕೋಬೇಕು. ಇನ್ನೊಂದು ಬಾರಿ. ನಿಲ್ಲಿಸಿ. ಈಗ ಸಣ್ಮುಖಿ ಮುದ್ರೆಯಲ್ಲಿ 2 ಬಾರಿ ಭ್ರಾಮರಿ ಪ್ರಾಣಾಯಾಮ. ನಿಮ್ಮ ಕಿರುಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು ಕಣ್ಣುಗಳ ಮೇಲೆ ಇಡಬೇಕು. ತೋರು ಬೆರಳುಗಳು ನಿಮ್ಮ ಹಣೆ ಮೇಲೆ, ಹೆಬ್ಬೆರಳುಗಳ ಮೂಲಕ ಕಿವಿಯನ್ನು ಮುಚ್ಚಿ, ಪೂರ್ತಿ ಕಿವಿಗಳು ಮುಚ್ಚಬೇಕು. ನಿಮಗೆ ಯಾವುದೇ ಹೊರಗಿನ ಧ್ವನಿ ಕೇಳಬಾರದು. ಈಗ ಶ್ವಾಸ ಪೂರ್ತಿ ಒಳಗಡೆ ಎಳೆಯುತ್ತಾ ಕಂಠ ಮತ್ತು ಮೂಗಿನ ಮೂಲಕ ಭ್ರಾಮರಿ ಶಬ್ದ ಮಾಡುತ್ತಾ 2 ಬಾರಿ ಸಣ್ಮುಖಿ ಮುದ್ರೆಯಲ್ಲಿ ಭ್ರಾಮರಿಯನ್ನು ಮಾಡೋಣ. ಉಸಿರು ದೀರ್ಘವಾಗಿ ಒಳಗಡೆ ಎಳ್ಕೋಬೇಕು. ಇನ್ನು ಒಂದು ಬಾರಿ. ನಿಲ್ಲಿಸಿ. ಕಣ್ಣು ಮುಚ್ಚಿರಬೇಕು. ಯಾರು ಕಣ್ಣು ಓಪನ್ ಮಾಡಬೇಡಿ, ಕಣ್ಣುಗಳು ಮುಚ್ಚಿರಬೇಕು. ಕೈಗಳನ್ನು ಕೆಳಗಿಳಿಸಿ ಧ್ಯಾನ ಮುದ್ರೆಯಲ್ಲಿ 2 ಕೈಗಳು ನಿಮ್ಮ ತೊಡೆಗಳ ಮೇಲೆ ಇಟ್ಕೊಳ್ಳಿ. ಈಗ ನಾವು ಮಾಡೋಣ ಧ್ಯಾನ, ಮೆಡಿಟೇಷನ್. ಪೂರ್ತಿ ದೇಹ ಸಡಿಲ ಬಿಡಿ. ಉಸಿರಾಟವನ್ನು ಗಮನಿಸಿ. ದೀರ್ಘವಾಗಿ ಶ್ವಾಸ ದೇಹದಲ್ಲಿ ಪ್ರವೇಶವಾಗುವುದನ್ನು ಗಮನಿಸಿ. ಉಸಿರಾಟದ ಜೊತೆ ಮೌನವಾಗಿ ಓಂಕಾರದ ಉಚ್ಚಾರಣೆ ನಿಧಾನವಾಗಿ ಶ್ವಾಸ ತಗೊಳ್ಳುತ್ತಾ ಸೌಂಡ್ಲೆಸ್, ಧ್ವನಿರಹಿತ ಓಂಕಾರದ ಉಚ್ಚಾರಣೆ ಉಸಿರಾಟದ ಜೊತೆ ನಡೀತಾ ಇರಲಿ. ಓಂಕಾರ ಧ್ಯಾನ, ಓಂಕಾರ
ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಪಂಚ ಪ್ರಾಣಗಳು, ಪಂಚ ಉಪಪ್ರಾಣಗಳು, ಪಂಚಕೋಶಗಳು, ಅಷ್ಟಚಕ್ರಗಳು, ನವದ್ವಾರಗಳು ಓಂಕಾರ ನಾದದಿಂದ ಪರಿಶುದ್ಧವಾಗಿದೆ. ಅಷ್ಟ ಚಕ್ರಗಳನ್ನು ಗಮನಿಸಿ. ಬೆನ್ನಮೂಳೆಯ ತುದಿ ಭಾಗ, ಮಲದ್ವಾರದ ಮೇಲೆ ಇರುವ ಮೂಲಾಧಾರ ಚಕ್ರವನ್ನು ಗಮನಿಸಿ. ಮೂಲಾಧಾರ ಚಕ್ರಕ್ಕಿಂತ 1 ಇಂಚ್ ಮೇಲಿರುವ ಸ್ವಾಧಿಷ್ಠಾನ ಚಕ್ರವನ್ನು ಗಮನಿಸಿ. ಓಂಕಾರ ಧ್ಯಾನ. ನಮ್ಮ ಹೊಕ್ಕಳು ನಾಭಿ ಮಂಡಲವನ್ನು ಗಮನಿಸಿ. ಮಣಿಪುರ ಚಕ್ರವನ್ನು ಗಮನಿಸಿ. ನಿಧಾನವಾಗಿ ಹೃದಯ ಭಾಗದಲ್ಲಿರುವ ಹೃದಯ ಚಕ್ರವನ್ನು ಗಮನಿಸಿ. ಎದೆಯ ಮಧ್ಯಭಾಗದಲ್ಲಿರುವ ಅನಾಹತ ಚಕ್ರವನ್ನು ಗಮನಿಸಿ. ಓಂಕಾರನಾದ, ಓಂಕಾರ ಉಚ್ಚಾರಣೆ ಉಸಿರಾಟದ ಜೊತೆ ಜೊತೆ ನಡೀತಾ ಇರಲಿ. ಕಂಠ, ಗಂಟಲ ಭಾಗದಲ್ಲಿರುವ ವಿಶುದ್ಧಿ ಚಕ್ರವನ್ನು ಗಮನಿಸಿ. ನಿಧಾನವಾಗಿ 2 ಕಣ್ಣುಗಳ ಮಧ್ಯಭಾಗ ಆಜ್ಞಾ ಚಕ್ರವನ್ನು ಗಮನಿಸಿ. ಓಂಕಾರ ಧ್ಯಾನ. ಓಂಕಾರ ನಾದ ಉಸಿರಾಟದ ಜೊತೆ ಜೊತೆ ನಡೀತಾ ಇದೆ. ತೆರೆಯ ಮಧ್ಯಭಾಗ ಶಿಖಾ ಕೇಂದ್ರ ಸಹಸ್ರಾರ ಚಕ್ರವನ್ನು ಗಮನಿಸಿ. ಮೆದುಳಿನ ಪ್ರತಿಯೊಂದು ಸೂಕ್ಷ್ಮ ನಾಡಿಗಳನ್ನು ಗಮನಿಸಿ. ನಾನು ಅಖಂಡ ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ದೇಹದ ಪ್ರತಿಯೊಂದು ಸೂಕ್ಷ್ಮ ನಾಡಿಗಳಿಗೆ ಪವಿತ್ರ ಪ್ರಾಣಶಕ್ತಿಯ ಸ್ಪರ್ಶವನ್ನು ಅನುಭವಿಸಿ. ಈ ಬ್ರಹ್ಮಾಂಡದಲ್ಲಿರುವ ದಿವ್ಯ ಶಕ್ತಿಗಳು ಉಸಿರಾಟದ ಮೂಲಕ ನನ್ನ ದೇಹದಲ್ಲಿ ಪ್ರವೇಶವಾಗಿದೆ. ನಾನು ಆರೋಗ್ಯವಾಗಿದ್ದೇನೆ. ದೇಹದಲ್ಲಿರುವ ಸೂಕ್ತ ಶಕ್ತಿಗಳು ಜಾಗೃತವಾಗಿದೆ. ಆನಂದವನ್ನು ಅನುಭವಿಸ್ತಾ ಇದ್ದೇನೆ. ಕನಿಷ್ಠ 5-10 ನಿಮಿಷ ನಾವು ಈ ಓಂಕಾರ ಧ್ಯಾನ ಅವಶ್ಯ ಮಾಡಬೇಕು. ಎಲ್ಲ ಮಾನಸಿಕ ದೈಹಿಕ ತೊಂದರೆಗಳ ಸಮಾಧಾನ ಓಂಕಾರ ಧ್ಯಾನ. ನಿಮ್ಮ ಸಂಕಲ್ಪಗಳ ಸಿದ್ಧಿ ಮಾಡುವಂತ ವಿಧಾನ ಓಂಕಾರ ಧ್ಯಾನ. ನಾವು ಮಾಡುವಂತ ಪ್ರತಿಯೊಂದು ಕಾಯಕ ಶ್ರೇಷ್ಠಗೊಳಿಸುವ ವಿಧಾನ ಓಂಕಾರ ಧ್ಯಾನ. ಕಣ್ಮುಚ್ಚಿರಲಿ. ನಿಧಾನವಾಗಿ ಅಂಗೈಗಳನ್ನು ಜೋಡಿಸಿ ನಮಸ್ಕಾರ ಮುದ್ರೆಗೆ ಬನ್ನಿ. ಕಣ್ಮುಚ್ಚಬೇಡಿ, ಕೈಗಳು ಉಜ್ಜಬೇಡಿ. ನಮಸ್ಕಾರ ಮಾಡಿ. ಶಾಂತಿ ಪಾಠ ಮೊದಲೇ ನಾನು ಹೇಳಿದ ಮೇಲೆ ತಾವೆಲ್ಲರೂ ಹೇಳಬೇಕು. ಒಟ್ಟಿಗೆ ಒಂದ್ಸಾರಿ ಓಂಕಾರ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಈಗ ಕೈಗಳ ಮೇಲೆ ಎತ್ತಿ ಅಂಗೈಗಳನ್ನು ಜೋರಾಗಿ ಚೆನ್ನಾಗಿ ಘರ್ಷಣೆ ಮಾಡಿ ಜೋರಾಗಿ ಉಜ್ಜಿ. ಬಂದಿರತಕ್ಕಂಥ ಉಷ್ಣತೆ ನಿಮ್ಮ
ಕಣ್ಣುಗಳ ಮೇಲೆ ಸ್ಪರ್ಶ ಮಾಡಿ ನಿಧಾನವಾಗಿ ಕಣ್ಣುಗಳು ಓಪನ್ ಮಾಡಿ. बोलो भारत माता की जय, कर्नाटक माता